ಖಾದ್ಯ ಅತ್ಯಂತ ರುಚಿಕರ ಹಾಗೂ ಜನಪ್ರಿಯ. ವೆಜ್ ಆಗಲಿ ನಾನ್ ವೆಜ್ ಆಗಲಿ ತಿಂಡಿ ಆಗಲಿ ಯಾವುದೇ ಪಲ್ಯ ಆಗಲಿ ರುಚಿಯಂತೂ ಸಖತ್ತಾಗಿರ್ತದೆ. ಇವತ್ತು ಅಂಥದ್ದೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಸಾಲ ನೀರುದೋಸೆ ಜೊತೆಗೆ ಬಂದಿದ್ದೇನೆ. ಬೆಲ್ಲದ ರವೆ ಜೊತೆ ಅಂತೂ ಇದು ತುಂಬ ಟೇಸ್ಟ್ ಕೊಡ್ತದೆ. ನೀರುದೋಸೆಯಲ್ಲಿ ಸ್ವಲ್ಪ ಯುನೀಕ್ ಆಗಿ ಟೇಸ್ಟಿಯಾದ ಈ ಮಸಾಲ ನೀರುದೋಸೆ ಮಾಡುವ ವಿಧಾನ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 2 ಪಾವಷ್ಟು ಬೆಳ್ತಿಗೆ ಅಕ್ಕಿಯನ್ನು ಒಂದು 7 ಗಂಟೆಗಳ ಕಾಲ ನೆನೆಸಲಿಕ್ಕೆ ಹಾಕಿದ್ದೆ. ಇದರಲ್ಲಿ ಸಾಧಾರಣ ಒಂದು ಅರ್ಧ ಕೆಜಿಯಷ್ಟು ಬೆಳ್ತಿಗೆ ಅಕ್ಕಿ ಇದೆ. ನೀವು ಯಾವುದೇ ವೈಟ್ ರೈಸ್ ಅಥವಾ ರೇಷನ್ ರೈಸನ್ನು ಈ ನೀರುದೋಸೆಗೆ ಬಳಸಬಹುದು. ಇದನ್ನಿಲ್ಲಿ 3-4 ಸಲ ನೀರು ಹಾಕಿ ತೊಳೆದು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ನೀರುದೋಸೆ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಬೇಕು, ಇಲ್ಲವಾದರೆ ದೋಸೆ ಕಾವಲಿಯಿಂದ ಚೆನ್ನಾಗಿ ಏಳುವುದಿಲ್ಲ. ನೀವು ಮಿಕ್ಸಿ ಜಾರಲ್ಲಿ ಅಥವಾ ಗ್ರೈಂಡ್ರಲ್ಲಿ ಯಾವುದರಲ್ಲೂ ಸಹ ಇದನ್ನು ರುಬ್ಬಬಹುದು. ನಾನು ಇದನ್ನಿಲ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸಿದ್ದೇನೆ ಹಾಗೂ ಅಗತ್ಯಕ್ಕೆ ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಆದ ಹಿಟ್ಟು ಇಲ್ಲಿ ಪಾತ್ರೆಯಲ್ಲಿ ಸೇರಿಸಿದ್ದು ಆಗಿದೆ. ಇದಕ್ಕೆ ನೀರು ಸೇರಿಸಿ ನಾವು ಸಾಮಾನ್ಯವಾಗಿ ಮಾಡುವ ನೀರುದೋಸೆ ಹದಕ್ಕೆ ತರಬೇಕು. ಸಾಧಾರಣ ಇದಕ್ಕೆ 1 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ರುಚಿಗೆ ಉಪ್ಪನ್ನು ಸಹ ಸೇರಿಸುವ. ಈ ಥರದಲ್ಲಿ ಮಿಕ್ಸ್ ಮಾಡುವ. ಹಿಟ್ಟು ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೆಕ್ಸ್ಟ್ ಈಗ ನೋಡಿ, ಒಂದು ಚಿಕ್ಕ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಇದರಲ್ಲಿ 1 ದೊಡ್ಡ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಇಲ್ಲಿ ಬಿಸಿ ಆಗಿದೆ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅಷ್ಟೇ ಜೀರಿಗೆ, ಒಂದು 10 ಕಾಳುಮೆಣಸು, ಅರ್ಧ ಇಂಚಷ್ಟು ತುರಿದ ಶುಂಠಿ ಸೇರಿಸಿ ಫ್ರೈ ಮಾಡುವ. ಮೀಡಿಯಂ ಫ್ಲೇಮಲ್ಲಿ ಇದನ್ನು 1 ನಿಮಿಷ ಫ್ರೈ ಮಾಡಿ ಆದ ಮೇಲೆ 7-8 ಕರಿಬೇವಿನ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸಹ ಸೇರಿಸಿ ಫ್ರೈ ಮಾಡಬೇಕು. ಒಂದು ಅರ್ಧ ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ಗ್ಯಾಸಿನ ಫ್ಲೇಮನ್ನು ಆಫ್ ಮಾಡಿದ್ದೀನಿ. 2 ನಿಮಿಷ ಇದು ಒಂದು ತಣಿಲಿ. ತುಂಬ ಬಿಸಿಯಲ್ಲಿ ಈ ಒಗ್ಗರಣೆಯನ್ನು ನೀರುದೋಸೆ ಹಿಟ್ಟಿಗೆ ಹಾಕಿದರೆ ಹಿಟ್ಟು ಗಂಟು ಗಂಟಾಗ್ತದೆ. ಇಲ್ಲಿ 2 ನಿಮಿಷ ಬಿಟ್ಟು ಈ ತಯಾರಿಸಿದ ಒಗ್ಗರಣೆಯನ್ನು ಹಿಟ್ಟಿಗೆ ಸೇರಿಸುವ. ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸಹ ಸೇರಿಸುವ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿದ್ದು ಅದನ್ನು ಸಹ ಸೇರಿಸಿದ್ದೇನೆ. ನೀವು ಚಿಲ್ಲಿ ಫ್ಲೇಕ್ಸನ್ನು ಸ್ಕಿಪ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿದ ಕಾಯಿಮೆಣಸು ಸೇರಿಸಬಹುದು, ಇಲ್ಲದಿದ್ದರೆ ಒಂದು 1/4 ಸ್ಪೂನಷ್ಟು ಅಚ್ಚ ಖಾರದ ಹುಡಿಯನ್ನು ಸಹ ಸೇರಿಸಬಹುದು. ಹಿಟ್ಟು ಈ ರೀತಿಯಲ್ಲಿ ಮಿಕ್ಸ್ ಮಾಡುವ. ಮಸಾಲ ನೀರುದೋಸೆದು ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಈಗ ಒಂದೊಂದಾಗಿ ದೋಸೆಯನ್ನು ಕಾಯಿಸುವ. ಕಬ್ಬಿಣದ ಕಾವಲಿಯಲ್ಲಿ ನೀರುದೋಸೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಹಾಗಾಗಿ ನಾನ್ ಸ್ಟಿಕ್ ಬದಲು ಆದಷ್ಟು ನೀವು ಕಬ್ಬಿಣದ ಕಾವಲಿಯನ್ನೇ ನೀರುದೋಸೆಗೆ ಬಳಸಿ. ಕಾವಲಿ ಇಲ್ಲಿ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆಯನ್ನು ಇದರ ಮೇಲೆ ಈ ಥರದಲ್ಲಿ ಸವರುವ. ಫ್ಲೇಮ್ ಮೀಡಿಯಮಲ್ಲಿ ಇರಬೇಕು. ತಯಾರಿಸಿಟ್ಟ ಹಿಟ್ಟನ್ನು ಈ ರೀತಿಯಲ್ಲಿ ಹೊಯ್ಬೇಕು. ನಾವು ಮಾಮೂಲಿ ನೀರುದೋಸೆಗೆ ಹೇಗೆ ಹಿಟ್ಟು ಹೊಯ್ತೇವೆ ನೋಡಿ, ಅದೇ ರೀತಿಯಲ್ಲಿ ಹೊಯ್ಬೇಕು. ಒಂದು ಸಲ ಹಿಟ್ಟು ಹೊಯ್ದಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಇದರ ಬದಿಯಲ್ಲಿ ಹಾಗೂ ಮಧ್ಯದಲ್ಲಿ ಹಾಕುವ. ಲಿಡ್ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಕಾಯಿಸಬೇಕು. ಈಗ ನೋಡಿ, ಒಂದು 2 ನಿಮಿಷ ಬಿಟ್ಟು ಲಿಡ್ ತೆಗೆದಿದ್ದೇನೆ. ದೋಸೆ ಅಂಚಿನಿಂದ ಏಳ್ತದೆ ಅಂದರೆ ನೀರುದೋಸೆ ತಯಾರಾಗಿದೆ ಅಂತ ಅರ್ಥ. ಇದನ್ನು ಈ ರೀತಿಯಲ್ಲಿ 2 ಸಲ ಫೋಲ್ಡ್ ಮಾಡಬೇಕು ಹಾಗೂ ಕಾವಲಿಯಿಂದ ತೆಗೆಯುವ. ಮಸಾಲ ನೀರುದೋಸೆ ಇಲ್ಲಿ ರೆಡಿಯಾಗಿದೆ. ಇದೇ ಥರ ಉಳಿದ ನೀರುದೋಸೆಯನ್ನು ಸಹ ಕಾಯಿಸುವ. ಸ್ವಲ್ಪ ಸ್ಪೈಸಿ ಆಗಿರುವುದರಿಂದ ಏಲಕ್ಕಿ ಹುಡಿ ಮಾಡಿ ಹಾಕಿದ ಬೆಲ್ಲದ ಸಿಹಿ ಪಾಕದ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾವು ಇಲ್ಲಿ ಬೆಲ್ಲದ ರವೆ ಅಂತ ಹೇಳ್ತೇವೆ. ಇದರ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಸೊ ಇವತ್ತಿನ ಈ ತುಳುನಾಡ ಸ್ಪೆಷಲ್ ಮಸಾಲ ನೀರುದೋಸೆ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.